Hey everyone, welcome to all of you to my channel Imam D Classes. Okay, so here in this video we will discuss the BCom first semester for a revised NEP, that is Financial Accounting 1. Okay, as you know, this is the practical subject. Okay, accounting, the part of accounting. Okay, there are 4 branches of accounting. Okay, in accounting there are 4 branches. First one is financial accounting, the second one is cost accounting, the third one is management accounting, and the fourth one is mechanical accounting. Okay, so in this, for BCom first semester and for BCom second semester, for BCom first semester there is financial accounting 1, for BCom second semester financial accounting 2. Okay, in this video we will discuss the financial accounting. As you all know, I already know your syllabus, financial accounting syllabus. In this you have the chapter that is a royalty accounts. Okay, first royalty accounts discuss ಮಾಡೋಣ್ರಿ. ಬರ್ರಿ, ಏನೈತ್ರಿಪ್ಪ royalty accounts ಅಂದ್ರೆ? ಬರ್ರಿ, royalty accounts very important. ಇದು 5 marks, ಸಾರಿ ಫಸ್ಟ್ 2 marks ಕ್ವಶನ್, ಆಮೇಲೆ 5 marks ಕ್ವಶನ್, ಆಮೇಲೆ 10 marks ಕ್ವಶನ್ ಫಿಕ್ಸ್. ಇದ್ರಾಗ ಈ ಚಾಪ್ಟರಿಂದ ಪರ್ಫೆಕ್ಟ್ ಮಾಡ್ರಿಪ್ಪ. ರಾಯಲ್ಟಿ ಅಕೌಂಟ್ಸ್. ರಾಯಲ್ಟಿ ಅಕೌಂಟ್ಸ್ ಅಂದ್ರೆ ಏನ್ರಿ ಅಂತ ಬರ್ರಿ ಇಲ್ಲೇ. ಫಸ್ಟ್ ಏನ್ರಿ ಇಲ್ಲೇ ರಾಯಲ್ಟಿ ಅಗ್ರಿಮೆಂಟ್. ಫಸ್ಟ್ ಇದು ಕಲೀರಿಪ್ಪ. ಅಂದ್ರೆ ಏನ್ರಿ ರಾಯಲ್ಟಿ ಅಗ್ರಿಮೆಂಟ್ ಅಂದ್ರೆ ಏನ್ರಿ? ರಾಯಲ್ಟಿ ಅಗ್ರಿಮೆಂಟ್ ಇಟ್ ಈಸ್ ಅ ಮ್ಯೂಚುವಲ್ ಕನ್ಸೆಂಟ್. ಅಂದ್ರೆ ಏನ್ರಿ ರಾಯಲ್ಟಿ? ನಾ ಟಿಕ್ ಮಾಡಂಗಿಲ್ಲ, ಮತ್ತು ನೀವು ಬರೀಬೇಕಲ್ಲ. ಫಸ್ಟ್ ಸ್ಕ್ರೀನ್ಶಾಟ್ ತೊಗೋಬೇಡ್ರಿಪ್ಪ. ಫಸ್ಟ್ ಈಗ ತೊಗೋಬೇಡ್ರಿ, ನಾ ಸ್ವಲ್ಪ ಇದು ಮಾಡ್ತೇನೆ ರೀ, ಅಂಡರ್ಲೈನ್ಸ್ ಮಾಡ್ತೇನೆ ರೀ, ನಿಮಗೆ ತಿಳಿಬೇಕಲ್ಲ ಇದು, ಅದಕ್ಕೆ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್. ಓಕೆ, ಹಾಂ, ಈಗ ಬರ್ರಿ. ರಾಯಲ್ಟಿ ಅಗ್ರಿಮೆಂಟ್ ಅಂದ್ರೆ ಏನ್ರಿ? ಇಟ್ ಈಸ್ ಅ ಮ್ಯೂಚುವಲ್ ಕನ್ಸೆಂಟ್. ಇಟ್ ಈಸ್ ಅ ಮ್ಯೂಚುವಲ್ ಕನ್ಸೆಂಟ್. ಮ್ಯೂಚುವಲ್ ಕನ್ಸೆಂಟ್ ಅಂದ್ರೆ ಏನ್ರಿಪ್ಪ? ಅಗ್ರಿ ಆಗ್ಬೇಕು, ಇಬ್ರು ಮಂದಿ ಅಗ್ರಿ ಆಗ್ಬೇಕು. 2 persons ರೀ, ನಾನು 1 person, ಇನ್ನೊಂದು ಬೇರೆ ಪರ್ಸನ್. ನಾನು ಇದು ಅಗ್ರಿ ಆಗ್ಬೇಕಾ, ಅವರು ಅಗ್ರಿ ಆಗ್ಬೇಕು. ಎಸ್ ಅಂದರೆ ಅವರು ಎಸ್ ಹೇಳಬೇಕು, ನೋ ಅಂದರೆ ಅವರು ನೋ ಅಂತ ಹೇಳಬೇಕು. ಓಕೆ, ಸಿಮಿಲರ್ ಡಿಸಿಷನ್ಸ್. ಓಕೆ, ಇಟ್ ಈಸ್ ಅ ಮ್ಯೂಚುವಲ್ ಕನ್ಸೆಂಟ್ ಬಿಟ್ವೀನ್ 2 parties. ಎಷ್ಟು ಪಾರ್ಟೀಸ್ ಇರ್ಬೇಕು ಅಗ್ರಿಮೆಂಟ್ ಮಾಡಕ್ಕೆ? ಎಷ್ಟು ಪಾರ್ಟೀಸ್ ಇರಬೇಕಾ? 2 parties. ಓಕೆ, ಇಟ್ ಈಸ್ ಅ ಮ್ಯೂಚುವಲ್ ಕನ್ಸೆಂಟ್ ಬಿಟ್ವೀನ್ 2 parties. ಯಾರ್ರಿ 2 parties ಅಂದ್ರೆ? ಯಾರ್ರಿ ಅವ್ರ ಪರ್ಸನ್ ಪಾರ್ಟೀಸ್? 2 parties ಯಾರ್ರಿ? ಫಸ್ಟ್ ಏನ್ರಿ ಲೆಸ್ಸರ್, ಆಮೇಲೆ ಏನ್ರಿ ಲೆಸ್ಸಿ. ನೆನ್ಪಿಡ್ಕೊಂಡಿದ್ದು. ಇಟ್ ಈಸ್ ಅ ಮ್ಯೂಚುವಲ್ ಕನ್ಸೆಂಟ್ ಬಿಟ್ವೀನ್ 2 parties. ಅಂದ್ರೆ ಫಸ್ಟ್ ಪಾರ್ಟಿ ಯಾರ್ರಿ? ಲೆಸ್ಸರ್. ಸೆಕೆಂಡ್ ಪಾರ್ಟಿ ಯಾರ್ರಿ? ಲೆಸ್ಸಿ. ಲಸ್ಸಿ ಅಲ್ಲ, ಲೆಸ್ಸಿ. ಓಕೆ, ಅಬೌಟ್ ದ ಏನು ಅಗ್ರಿ ಆಗ್ಬೇಕು ಅವರು? ಕನ್ಸೆಂಟ್, ಮ್ಯೂಚುವಲ್ ಕನ್ಸೆಂಟ್ ಅಂದ್ರೆ ಅಗ್ರಿ ಆಗ್ಬೇಕು. ಯಾರ? 2 parties. ಯಾರ್ರಿ? ಲೆಸ್ಸರ್ ಮತ್ತು ಲೆಸ್ಸಿ. ಯಾಕೆ ಅಗ್ರಿ ಆಗ್ಬೇಕು? ಏನೈತ್ರಿ ಅಗ್ರಿ ಆಗ್ಬೇಕು ಅವರು? ಅಬೌಟ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಅಬೌಟ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ವಾಟ್? ಆಫ್ ರಾಯಲ್ಟಿ ಟ್ರಾನ್ಸಾಕ್ಷನ್ಸ್. ಆಫ್ ರಾಯಲ್ಟಿ ಟ್ರಾನ್ಸಾಕ್ಷನ್ಸ್. ಇದು ನಿಮ್ದು ಏನ್ರಿ? ರಾಯಲ್ಟಿ ಅಗ್ರಿಮೆಂಟ್. ರಾಯಲ್ಟಿ ಅಗ್ರಿಮೆಂಟ್ ಇಟ್ ಈಸ್ ಅ ಮ್ಯೂಚುವಲ್ ಕನ್ಸೆಂಟ್. ಇಬ್ಬರು ಮಂದಿ ಅಗ್ರಿ ಆಗ್ಬೇಕು ಬಿಟ್ವೀನ್ 2 parties. ಫಸ್ಟ್ ಪಾರ್ಟಿ ಲೆಸ್ಸರ್, ಸೆಕೆಂಡ್ ಪಾರ್ಟಿ ಲೆಸ್ಸಿ. ಅಬೌಟ್ ವಾಟ್? ಅಬೌಟ್ ದಿ ಟರ್ಮ್ಸ್, ರೂಲ್ಸ್, ರೆಗ್ಯುಲೇಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ವಾಟ್? ಆಫ್ ರಾಯಲ್ಟಿ ಟ್ರಾನ್ಸಾಕ್ಷನ್. ಇಟ್ ಈಸ್ ಕಾಲ್ಡ್ ಏನ್ರಿ? ರಾಯಲ್ಟಿ ಅಗ್ರಿಮೆಂಟ್. ತಿಳಿತೀರಿ? ಓಕೆ, ನೆಕ್ಸ್ಟ್ ಬರ್ರಿಪ್ಪ. ರಾಯಲ್ಟಿ. ರಾಯಲ್ಟಿ ಅಂದ್ರೆ ಏನ್ರಿ? ರಾಯಲ್ಟಿ ಅಂತ ಐತಲ್ರಿ ಇಲ್ಲೇ. ರಾಯಲ್ಟಿ ಅಗ್ರಿಮೆಂಟ್ ಬೇರೆ, ರಾಯಲ್ಟಿ ಅಂತ ಐತಲ್ರಿ. ರಾಯಲ್ಟಿ ಅಂದ್ರೆ ಏನ್ರಿಪ್ಪ ಅಂತ ಬರ್ರಿ ಇಲ್ಲೇ. ರಾಯಲ್ಟಿ ಇಟ್ ಈಸ್ ಅ ಅಮೌಂಟ್. ರಾಯಲ್ಟಿ ಅಂದ್ರೆ ಏನ್ರಿ? ಇಟ್ ಈಸ್ ಅ ಫಸ್ಟ್ ಏನ್ರಿದು? ಎ ಅಮೌಂಟ್. ಇಟ್ ಈಸ್ ಅ ಅಮೌಂಟ್ ಆರ್ ಅ ಪಿರಿಯಾಡಿಕಲ್ ಪೇಮೆಂಟ್. ಆರ್ ಪಿರಿಯಾಡಿಕಲ್ ಪೇಮೆಂಟ್. ಪಿರಿಯಾಡಿಕಲ್ ಪೇಮೆಂಟ್ ಅಂದ್ರೆ ಏನ್ರಿಪ್ಪ? ವೀಕ್ಲಿ ಇರ್ಬೋದು, ಮಂತ್ಲಿ ಇರ್ಬೋದು, ಆಮೇಲೆ ಏನ್ರಿಪ್ಪ ಇಯರ್ಲಿ ಇರ್ಬೋದು. ತಿಳಿತ್ರಿ? ಏನ್ರಿಪ್ಪ? ಪರ್ ಡೇ, ಡೈಲಿ ಬೇಸಸ್ ಇರ್ಬೋದು. ಆಮೇಲೆ ಏನ್ರಿಪ್ಪ? ವೀಕ್ಲಿ ಇರ್ಬೋದು, ಆಮೇಲೆ ಮಂತ್ಲಿ ಇರ್ಬೋದು, ಇಲ್ಲಾಂದ್ರೆ ಇಯರ್ಲಿ ಇರ್ಬೋದು. ಒಂದು ಪಿರಿಯಾಡಿಕಲ್ ಪೇಮೆಂಟ್, ಟೈಮ್ ಟು ಟೈಮ್. ಇಟ್ ಈಸ್ ಅ ರಾಯಲ್ಟಿ ಅಂದ್ರೆ ಏನ್ರಿ? ಫಸ್ಟ್ ಅಮೌಂಟ್, ಆರ್ ಇಲ್ಲಾಂದ್ರೆ ಏನ್ರಿಪ್ಪ? ಪಿರಿಯಾಡಿಕಲ್ ಪೇಮೆಂಟ್. ಓಕೆ, ಟೈಮ್ ಟು ಟೈಮ್ ಪೇ ಮಾಡಬೇಕು. ಅದು ಪಿರಿಯಾಡಿಕಲ್ ಪೇಮೆಂಟ್. ಹಾಂ, ವಿಚ್ ಈಸ್, ಇದು ಏನು ಮಾಡ್ತಾರೆ? ವಿಚ್ ಈಸ್ ಪೇ ಮಾಡ್ತಾರೆ. ವಿಚ್ ಈಸ್ ಪೇಡ್. ವಿಚ್ ಈಸ್ ಪೇಡ್. ಅಮೌಂಟ್ ಅಂದ್ರೆ ಪೇ ಮಾಡ್ತಾರಲ್ಲ, ಅಮೌಂಟ್. ವಿಚ್ ಈಸ್ ಪೇಡ್. ಪೇ ಮಾಡ್ತಾರ್ರಿ. ವಿಚ್ ಈಸ್ ಪೇಡ್. ಯಾರು ಪೇ ಮಾಡ್ತಾರ್ರಿ? ಪೇಡ್ ಬೈ ದ ಲೆಸ್ಸಿ. ಪೇಡ್ ಬೈ ದ ಲೆಸ್ಸಿ. ಯಾರು ಪೇ ಮಾಡ್ತಾರ್ರಿ? ಲೆಸ್ಸಿ ಪೇ ಮಾಡ್ತಾರ್ರಿ. ಯಾರಿಗೆ? 2
ಪೇಡ್ ಬೈ ದ ಲೆಸ್ಸಿ ಟು ದ ಲೆಸ್ಸರ್. ಯಾರಿಗೆ ಪೇ ಮಾಡ್ತಾರ್ರಿ? ಲೆಸ್ಸರ್ಗೆ ಪೇ ಮಾಡ್ತಾರ್ರಿ. ರಾಯಲ್ಟಿ ಅಂದ್ರೆ ಏನ್ರಿ? ಅಮೌಂಟ್, ಇಲ್ಲಾಂದ್ರೆ ಪಿರಿಯಾಡಿಕಲ್ ಪೇಮೆಂಟ್, ಟೈಮ್ ಟು ಟೈಮ್ ಪೇಮೆಂಟ್. ಯಾರು ಪೇ ಮಾಡ್ತಾರ್ರಿ? ಪೇಡ್ ಬೈ ದ ಲೆಸ್ಸಿ. ಯಾರಿಗೆ ಪೇ ಮಾಡ್ತಾರ್ರಿ? ಲೆಸ್ಸರ್ಗೆ. ಯಾಕ ಫಾಲ್ತು? ಯಾಕೆ ಪೇ ಮಾಡ್ತಾರ್ರಿ? ಫಾರ್ ಯೂಸಿಂಗ್ ದ ರೈಟ್ಸ್. ಫಾರ್ ಯೂಸಿಂಗ್ ದ ರೈಟ್ಸ್. ರೈಟ್ಸ್ ಅಂದ್ರೆ ಏನ್ರಿಪ್ಪ? ಯೂಸ್ ಮಾಡಿ. ಫಾರ್ ಯೂಸಿಂಗ್ ದ ರೈಟ್ಸ್. ಅವ್ರದ್ದು ಪ್ರಾಪರ್ಟಿ ಇರ್ಬೋದು, ಅವ್ರದ್ದು ಅಸೆಟ್ಸ್ ಇರ್ಬೋದು, ಅವ್ರದ್ದು ಲ್ಯಾಂಡ್ ಇರ್ಬೋದು, ಅದು ಯೂಸ್ ಮಾಡಿ ಅದಕ್ಕೆ ಪೇ ಮಾಡ್ತಾರೆ ರೀ. ರೆಂಟ್ಗೆ ಬಾಡಿಗೆ ತೊಗೋತಾರಲ್ರಿ, ಅದಕ್ಕೆ ಪೇ ಮಾಡ್ತಾರೆ. ತಿಳಿದ್ರಿ? ರಾಯಲ್ಟಿ ಇಟ್ ಈಸ್ ಅ ಅಮೌಂಟ್. ಅಮೌಂಟ್ ಆರ್ ಪಿರಿಯಾಡಿಕಲ್ ಪೇಮೆಂಟ್, ಟೈಮ್ ಟು ಟೈಮ್ ಪೇಮೆಂಟ್. ಏನು ಮಾಡ್ತಾರೆ? ಪೇ ಮಾಡ್ತಾರೆ. ವಿಚ್ ಈಸ್ ಅ ಪೇಡ್. ಯಾರು ಪೇ ಮಾಡ್ತಾರೆ? ಪೇಡ್ ಬೈ ದ ಲೆಸ್ಸಿ. ಯಾರಿಗೆ ಪೇ ಮಾಡ್ತಾರೆ? ಟು ದ ಲೆಸರ್. ಯಾಕೆ? ಫಾರ್ ಯೂಸಿಂಗ್ ದ ರೈಟ್ಸ್. ಅವ್ರದ್ದು ಅಸೆಟ್ಸ್, ಇಲ್ಲಾಂದರೆ ಲ್ಯಾಂಡ್, ಪ್ರಾಪರ್ಟಿ, ಫರ್ನಿಚರ್, ಬಿಲ್ಡಿಂಗ್, ಆಮೇಲೆ ಏನು ಯೂಸ್ ಮಾಡಿ ಅದಕ್ಕೆ ಯೂಸ್ ಮಾಡ್ತಾರೆ. ಅದರ ಬದಲು ಏನು ಮಾಡ್ತಾರೆ? ಪೇಮೆಂಟ್ ಮಾಡ್ತಾರೆ. ತಿಳಿದ್ರಿ ಸರ್? ನೆಕ್ಸ್ಟ್ ಏನ್ರಿ? ಆರ್ ಸಿಂಪಲ್ ಮೀನಿಂಗ್. ಇಟ್ ಈಸ್ ದಿ ಅಮೌಂಟ್. ಸಿಂಪಲ್ ಮೀನಿಂಗ್ ಏನ್ರಿ? ಇಟ್ ಈಸ್ ದಿ ಅಮೌಂಟ್. ಇಟ್ ಈಸ್ ದಿ ಅಮೌಂಟ್ ಪೇಡ್ ಬೈ ದ ಲೆಸ್ಸಿ ಆರ್ ಟೆನೆಂಟ್. ಲೆಸ್ಸಿ ಅಂದರೆ ಸೇಮ್, ಟೆನೆಂಟ್ ಅಂದರೆ ಸೇಮ್. ಲೆಸ್ಸಿ ಆರ್ ಟೆನೆಂಟ್, ಪೇಡ್ ಬೈ ದ ಲೆಸ್ಸಿ ಆರ್ ಟೆನೆಂಟ್ ಟು ದಿ, ಯಾರಿಗೆ? ಟು ದಿ ಲೆಸರ್ ಆರ್ ಲ್ಯಾಂಡ್ ಲಾರ್ಡ್. ಲೆಸರ್ ಆರ್ ಲ್ಯಾಂಡ್ ಲಾರ್ಡ್. ಲೆಸರ್ ಅಂದರೆ ಸೇಮ್, ಲ್ಯಾಂಡ್ ಲಾರ್ಡ್ ಅಂದರೆ ಸೇಮ್. ಬರೀತೀರಿ? ಇಟ್ ಈಸ್ ದಿ ಅಮೌಂಟ್. ಏನು ಮಾಡ್ತಾರೆ? ಪೇ ಮಾಡ್ತಾರೆ. ಯಾರ್ರೀ? ಲೆಸ್ಸಿ ಆರ್ ಟೆನೆಂಟ್. ಲೆಸ್ಸಿ ಆರ್ ಟೆನೆಂಟ್ ಯಾರಿಗೆ? ಟು ದ ಲೆಸರ್ ಆರ್ ಲ್ಯಾಂಡ್ ಲಾರ್ಡ್. ಇಟ್ ಈಸ್ ಅ ರಾಯಲ್ಟಿ. ಇಟ್ ಈಸ್ ಅ ರಾಯಲ್ಟಿ. ಸಿಂಪಲ್. ನೆಕ್ಸ್ಟ್ ರೀ, ಹೆಂಗ್ರಿಪ್ಪ ಇದು? ರಾಯಲ್ಟಿ ಅಂದ್ರೆ ಏನ್ರಿಪ್ಪ? ಲೆಸ್ಸಿ ಅಂದರೆ ಯಾರ್ರೀ? ಟೆನೆಂಟ್ ಅಂದರೆ ಯಾರ್ರಿಪ್ಪ? ಹೌದಲ್ರಿ? ಈಗ ನೋಡೋಣ್ರಿ ಇದು. ಲೆಸ್ಸಿ, ಟೆನೆಂಟ್ ಅಂದ್ರೆ ಏನು? ಲೆಸರ್, ಲ್ಯಾಂಡ್ ಲಾರ್ಡ್ ಅಂದ್ರೆ ಏನು? ನೋಡೋಣ್ರಿ, ಮುಂದೆ ಐತ್ರಿ ಇದು. ಸರಿ, ನೆಕ್ಸ್ಟ್ ಬರ್ರಿ. ಟೈಪ್ಸ್ ಆಫ್ ರಾಯಲ್ಟಿ. ಎಷ್ಟು ಟೈಪ್ಸ್ ಐತ್ರಿ ರಾಯಲ್ಟಿದ? ಟೈಪ್ಸ್ ಎಷ್ಟು ರೀ ಅಂತ ನೋಡ್ರಿ ಇಲ್ಲಿ. ಟೈಪ್ಸ್ ಆಫ್ ರಾಯಲ್ಟಿ 1, 2, 3. ದೇರ್ ಆರ್ 3 ಟೈಪ್ಸ್ ಆಫ್ ರಾಯಲ್ಟಿ. ಫಸ್ಟ್ ಏನ್ರಿ? ಮೈನಿಂಗ್ ರಾಯಲ್ಟಿ. ಸೆಕೆಂಡ್ ಏನ್ರಿ? ಪೇಟೆಂಟ್ಸ್ ರಾಯಲ್ಟಿ. ಥರ್ಡ್ ಏನ್ರಿ? ಕಾಪಿ ರೈಟ್ ರಾಯಲ್ಟಿ. ಟೆಕ್ಸ್ಟ್ ಬುಕ್ ಒಳಗೆ ಮೀನಿಂಗ್ ಬೇರೆ ಐತ್ರಿ. ನಾನು ನಿಮಗೆ ಸಿಂಪ್ಲಿಫೈ ಮಾಡಿ ಹಾಕ್ಬಿಟ್ಟಿರಿ ಇಲ್ಲಿ ಮೀನಿಂಗ್. ನಿಮಗೆ ತಿಳಿಬೇಕಲ್ಲ ಅದು ಕಾನ್ಸೆಪ್ಟ್, ಅದಕ್ಕೆ. ಮೈನಿಂಗ್ ರಾಯಲ್ಟಿ, ಪೇಟೆಂಟ್ಸ್ ರಾಯಲ್ಟಿ, ಕಾಪಿ ರೈಟ್ ರಾಯಲ್ಟಿ ಎಲ್ಲರಿಗೂ ಸೇಮ್ ಟು ಸೇಮ್ ಐತ್ರಿ. ಇನ್ ಕೇಸ್ ಆಫ್ ಕಾಮನ್ ಇಲ್ಲ ಮಟ. ಮೈನಿಂಗ್ ರಾಯಲ್ಟಿ, ಇಟ್ ಈಸ್ ಅ ರಾಯಲ್ಟಿ. ರಾಯಲ್ಟಿ ಅಂತ ಐತಲ್ರಿ, ಅದಕ್ಕೇನ್ರಿ? ಇಟ್ ಈಸ್ ಅ ರಾಯಲ್ಟಿ. ಸೇಮ್. ರಾಯಲ್ಟಿ ಯಾರು ಪೇ ಮಾಡ್ತಾರೆ? ಲೆಸ್ಸಿ ಪೇ ಮಾಡ್ತಾರೆ. ಯಾರಿಗೆ? ಲೆಸರ್ಗೆ. ಇಟ್ ಈಸ್ ಅ ರಾಯಲ್ಟಿ ಪೇಡ್ ಬೈ ದ ಲೆಸ್ಸಿ ಟು ದ ಲೆಸರ್ ಇನ್ ಕೇಸ್ ಆಫ್ ಕಾಮನ್. ಎಲ್ಲರಿಗೂ ಕಾಮನ್. ಇಟ್ ಈಸ್ ಅ ರಾಯಲ್ಟಿ ಪೇಡ್ ಬೈ ದ ಲೆಸ್ಸಿ ಟು ದ ಲೆಸರ್ ಇನ್ ಕೇಸ್ ಆಫ್. ಮೈನಿಂಗ್ ರಾಯಲ್ಟಿ ಐತ್ರಿ. ಮೈನಿಂಗ್, ಗೋಲ್ಡ್ ಮೈನ್, ಕೋಲ್ ಮೈನ್, ಹೌದಲ್ರಿ? ಮೈನ್ಸ್, ಗೋಲ್ಡ್ ಮೈನ್ಸ್, ಕೋಲ್ ಮೈನ್ಸ್. KGF ನೋಡಿಲ್ರಿ ನೀವು? ಅಲ್ಲ ಅವಾಗೇನೈತಿ? ಗೋಲ್ಡ್ ಮೈನ್ ಅಲ್ಲ ಅದು, ಗೋಲ್ಡ್ ಮೈನ್. ಅದಕ್ಕೇನ್ರಿಪ್ಪ? ಮೈನಿಂಗ್ ರಾಯಲ್ಟಿ. ಇನ್ ಕೇಸ್ ಆಫ್ ಮೈನ್ಸ್. ಇನ್ ಕೇಸ್ ಆಫ್ ಏನ್ರಿ? ಮೈನ್ಸ್. ಎಕ್ಸಾಂಪಲ್ ಗೋಲ್ಡ್ ಮೈನ್, ಕೋಲ್ ಮೈನ್. ಓಕೆ, ಮೈನ್ಸ್. ಅಲ್ಲಿ ಅದು ಏನ್ರಿ? ಮೈನಿಂಗ್ ರಾಯಲ್ಟಿ. ತಿಳಿದ್ರಿ? ನೆಕ್ಸ್ಟ್ ಬರ್ರಿಪ್ಪ, ಪೇಟೆಂಟ್ಸ್ ರಾಯಲ್ಟಿ. ಸೇಮ್ ರೀ. ಇಟ್ ಈಸ್ ಅ ರಾಯಲ್ಟಿ ಪೇಡ್ ಬೈ ದ ಲೆಸ್ಸಿ ಟು ದ ಲೆಸರ್ ಇನ್ ಕೇಸ್ ಆಫ್. ಪೇಟೆಂಟ್ಸ್ ಯಾವಾಗ ಕೊಡ್ತೀರಿ ನೀವು? ಇನ್ ದಿ ಕೇಸ್ ಆಫ್ ಪ್ರೊಡಕ್ಷನ್. ಇನ್ ದಿ ಕೇಸ್ ಆಫ್ ಪ್ರೊಡಕ್ಷನ್ ಅಲ್ಲಿ ನೀವು ಪೇಟೆಂಟ್ಸ್ ಕೊಡ್ತೀರಿ. ಪ್ರೊಡಕ್ಷನ್ ಅಲ್ಲೇ ಪೇಟೆಂಟ್ಸ್. ಹೆಂಗಂದ್ರೆ ಐಫೋನ್, ಈಗ ನೋಡ್ರಿಪ್ಪ, ಈಗ ಐಫೋನ್ ನೋಡ್ರಿಪ್ಪ, ಅಮೇರಿಕನ್ ಕಂಪನಿ ಆ್ಯಪಲ್ ಐಫೋನ್ ಅಲ್ಲೇ ಪ್ರೊಡ್ಯೂಸ್ ಮಾಡ್ತಾರೆ, US ಅಲ್ಲೇ. ಈಗ ಅವ್ರದ್ದು ಬ್ರಾಂಚ್ ಐತ್ರಿಪ್ಪ ಇಂಡಿಯಾ ಒಳಗೆ ಐತ್ರಿ. ಇಲ್ಲಿ ಪೇಟೆಂಟ್ಸ್ ಕೊಟ್ಟಾರೆ ಅವರು, ಹೌದಲ್ರಿ? ಪೇಟೆಂಟ್ಸ್ ಇಂಡಿಯಾ ಒಳಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಐಫೋನ್ಸ್, ಅದು ಏನ್ರಿ? ಪೇಟೆಂಟ್ಸ್. ಓಕೆ, ಇನ್ ದಿ ಕೇಸ್ ಆಫ್ ಪ್ರೊಡಕ್ಷನ್, ಪೇಟೆಂಟ್ಸ್ ರಾಯಲ್ಟಿ. ನೆಕ್ಸ್ಟ್ ಬರ್ರಿ, ಕಾಪಿ ರೈಟ್ ರಾಯಲ್ಟಿ. ಈ ಕಾಪಿ ಅಲ್ಲ, ಎಕ್ಸಾಮಲ್ಲೇ ಕಾಪಿ ಮಾಡ್ತಿಲ್ರಿ, ಅದು ರಾಯಲ್ಟಿ ಅಲ್ಲ, ಕಾಪಿ ರೈಟ್ ರಾಯಲ್ಟಿ. ಸೇಮ್. ಇಟ್ ಈಸ್ ಅ ರಾಯಲ್ಟಿ ಪೇಡ್ ಬೈ ದ ಲೆಸ್ಸಿ ಟು ದ ಲೆಸರ್ ಇನ್ ಕೇಸ್ ಆಫ್. ಕಾಪಿ ರೈಟ್ ರಾಯಲ್ಟಿ ಯಾವಾಗ ಕೊಡ್ತೀರಿ? ಇನ್ ದಿ ಕೇಸ್ ಆಫ್ ಪಬ್ಲಿಕೇಶನ್ ಆಫ್ ಬುಕ್ಸ್. ಯಾವಾಗ ಕೊಡ್ತೀರಿ? ಪಬ್ಲಿಕೇಶನ್ ಆಫ್ ಬುಕ್ಸ್. ಬುಕ್ಸ್ ಪಬ್ಲಿಷ್ ಮಾಡಕ್ಕೆ ಕೊಡ್ತಲ್ರಿ ರಾಯಲ್ಟಿ, ಅದು ಏನ್ರಿ? ಕಾಪಿ ರೈಟ್ ರಾಯಲ್ಟಿ. ತಿಳಿತ್ರಿ? ಸಿಂಪಲ್ ಐತ್ರಿ. ಮೈನಿಂಗ್ ರಾಯಲ್ಟಿ, ಪೇಟೆಂಟ್ಸ್ ರಾಯಲ್ಟಿ, ಕಾಪಿ ರೈಟ್ ರಾಯಲ್ಟಿ. ಇಟ್ ಈಸ್ ಎಲ್ಲರೂ ಕಾಮನ್ ಆಯ್ತು. ಇಟ್ ಈಸ್ ಅ ರಾಯಲ್ಟಿ ಪೇಡ್ ಬೈ ದ ಲೆಸ್ಸಿ ಟು ದ ಲೆಸರ್ ಇನ್ ಕೇಸ್ ಆಫ್ ಮೈನಿಂಗ್ ರಾಯಲ್ಟಿ ಇನ್ ಕೇಸ್ ಆಫ್ ಮೈನ್ಸ್, ಪೇಟೆಂಟ್ಸ್ ರಾಯಲ್ಟಿ ಇನ್ ಕೇಸ್ ಆಫ್ ಪ್ರೊಡಕ್ಷನ್, ಕಾಪಿ ರೈಟ್ ರಾಯಲ್ಟಿ ಇನ್ ಕೇಸ್ ಆಫ್ ಪಬ್ಲಿಕೇಶನ್ ಆಫ್ ಬುಕ್ಸ್. ತಿಳಿತ್ರಿ? ಇದು ಏನ್ರಿ? ಟೈಪ್ಸ್ ಆಫ್ ರಾಯಲ್ಟಿ. ಡನ್. ನೆಕ್ಸ್ಟ್ ಬರ್ರಿ, ಏನೈತ್ರಿ? ಲೆಸರ್ ಆರ್ ಲ್ಯಾಂಡ್ ಲಾರ್ಡ್. ಲೆಸರ್ ಅಂದರೆ ಸೇಮ್, ಲ್ಯಾಂಡ್ ಲಾರ್ಡ್ ಅಂದರೆ ಸೇಮ್. ಲೆಸರ್ ಮತ್ತು ಲ್ಯಾಂಡ್ ಲಾರ್ಡ್ ಅಂದರೆ ಸೇಮ್. ಮಾಲಕ್.
ಲೆಸರ್ ಅಂದ್ರೆ ಏನ್ರಿ ಮಾಲಕ್, ಇವ್ರು ಏನ್ರಿ ಲೆಸ್ ಅಂದ್ರೆ ಏನ್ರಿಪ್ಪ ಅವ್ರು ಯೂಸ್ ಮಾಡ್ತಾರ್ರಿ. ಏನ್ರಿದು ಲೆಸರ್ ಆರ್ ಲ್ಯಾಂಡ್ ಲಾರ್ಡ್ ಅಂದರೆ ಸೇಮ್. ವಾಟ್ ಹೂ ಈಸ್ ಲೆಸರ್ 2 marks, ಹೂ ಈಸ್ ಲ್ಯಾಂಡ್ ಲಾರ್ಡ್ ಸೇಮ್. ಲೆಸರ್ ಅಂದರೆ ಲ್ಯಾಂಡ್ ಲಾರ್ಡ್ ಅಂದರೆ ಲೆಸರ್ 2 marks. ಓಕೆ ನೆನ್ಪಿಡ್ಕೊರಿದ್ದು ಲೆಸರ್ ಆರ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನ್ರಿಪ್ಪ ದ ಓನರ್, ಮಾಲಕ್ ಅಲ್ಲ, ದ ಓನರ್ ಆಫ್ ದ ಅಸೆಟ್, ದ ಓನರ್ ಆಫ್ ದ ಅಸೆಟ್. ಇದು ಏನ್ರಿ ಇದು ಇನ್ ಕೇಸ್ ಆಫ್ ಮೈನ್ಸ್, ಇನ್ ಕೇಸ್ ಆಫ್ ಪ್ರೊಡಕ್ಷನ್, ಇನ್ ಕೇಸ್ ಆಫ್ ಪಬ್ಲಿಕೇಶನ್ ಆಫ್ ಬುಕ್ಸ್. ಇದು ಮೇನ್ ಹೆಡ್ಲೈನ್ ಇಲ್ಲಿ. ಇಲ್ಲಿ ನೋಡ್ರಿಪ್ಪ ಲೆಸರ್ ಆರ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನ್ರಿ ದ ಓನರ್ ಆಫ್ ದ ಅಸೆಟ್ ಆರ್ ರೈಟ್. ಏನ್ರಿ ದ ಓನರ್ ಆಫ್ ದ ಅಸೆಟ್ ಆರ್ ರೈಟ್. ಲೆಸರ್ ಆರ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನ್ರಿ ಮಾಲಕ್. ಯಾರ್ದ ಮಾಲಕ? ಅಸೆಟ್ ಆರ್ ರೈಟ್, ಅಸೆಟ್ ಆರ್ ರೈಟ್ ಮಾಲಕ್. ಅವ್ರಿಗೆ ಏನು ಕೊಡ್ತೀರಿ ನೀವು? ಟು ಹೂಮ್, ಅವ್ರಿಗೆ ಟು ಹೂಮ್, ಅವರಿಗೆ ಟು ಹೂಮ್ ದ ರಾಯಲ್ಟಿ ಈಸ್ ಪೇಡ್ ಆರ್ ಪೇಯಬಲ್, ಟು ಹೂಮ್ ದ ರಾಯಲ್ಟಿ ಈಸ್ ಪೇಡ್ ಆರ್ ಪೇಯಬಲ್. ಲೆಸರ್ ಆರ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನ್ರಿ ಓನರ್ ಆಫ್ ದ ಅಸೆಟ್ ಆರ್ ರೈಟ್. ಇವರಿಗೆ ಟು ಹೂಮ್, ಅವರಿಗೆ ನೀವು ಏನು ಕೊಡ್ಬೇಕಾ? ಏನು ಕೊಡ್ಬೇಕಾ? ರಾಯಲ್ಟಿ, ರಾಯಲ್ಟಿ ಈಸ್ ಪೇಡ್. ಅವರಿಗೆ ರಾಯಲ್ಟಿ ನೀವು ಪೇ ಮಾಡ್ಬೇಕು, ಪೇಡ್ ಆರ್ ಪೇಯಬಲ್. ರಾಯಲ್ಟಿ ಈಸ್ ಪೇಡ್ ಆರ್ ಪೇಯಬಲ್. ಅವರು ಏನ್ರಿ ಲ್ಯಾಂಡ್ ಲಾರ್ಡ್ ಆರ್ ಲೆಸರ್. ತಿಳಿತೀರಿ? ನೆಕ್ಸ್ಟ್ ಬರ್ರಿ ಲೆಸ್ಸಿ ಆರ್ ಟೆನೆಂಟ್. ಲೆಸ್ಸಿ ಆರ್ ಟೆನೆಂಟ್ ಇವರು ಏನ್ರಿಪ್ಪ ದ ಯೂಸರ್. ಅವ್ರದ್ದು ಅಸೆಟ್ ಐತ್ರಿ, ಅವ್ರದ್ದು ಅಸೆಟ್ ಯಾರು ಯೂಸ್ ಮಾಡ್ತಾರ್ರಿ? ಇವ್ರು ಯೂಸ್ ಮಾಡ್ತಾರ್ರಿ. ದ ಯೂಸರ್ ಆಫ್ ದ ಅಸೆಟ್ ಆರ್ ರೈಟ್. ತಿಳಿತೀರಿ? ಇವರು ಏನ್ರಿ ಲೆಸ್ಸಿ ಆರ್ ಟೆನೆಂಟ್ ಅಂದ್ರೆ ಆಕ್ಚುಲಿ ಪ್ರಾಪರ್ಟಿ ಇವ್ರದ್ದು, ಇವರು ಓನ್ರಿ ಓನರ್ ಆಫ್ ದಿ ಅಸೆಟ್ ಆರ್ ರೈಟ್. ಯಾರ್ರಿ? ಲೆಸರ್ ಆರ್ ಲ್ಯಾಂಡ್ ಲಾರ್ಡ್. ಇವ್ರು ಏನ್ರಿ ಯೂಸರ್, ಅವ್ರದ್ದು ಬರೀ ಯೂಸ್ ಮಾಡ್ತಾರ್ರಿ, ಅವ್ರದ್ದು ಪ್ರಾಪರ್ಟಿ ಇಲ್ಲ, ಇವ್ರದ್ದು ಪ್ರಾಪರ್ಟಿ ಇಲ್ಲ, ಪ್ರಾಪರ್ಟಿ ಇವ್ರದ್ದು. ಯೂಸ್ ಯಾರು ಮಾಡ್ತಾರ್ರಿ? ಇವ್ರು ಯೂಸ್ ಮಾಡ್ತಾರ್ರಿ. ಯೂಸ್ ಮಾಡಿ ಏನು ಕೊಡ್ತಾರ್ರಿ? ಇವರಿಗೆ ಬಾಡಿಗೆ ಕೊಡ್ತಾರೆ. ಯಾರಿಗೆ? ಇವ್ರಿಗೆ ಬಾಡಿಗೆ ಕೊಡ್ತಾರ್ರಿ, ಬಾಡಿಗೆ. ಅದು ಬಾಡಿಗೆ ಏನ್ರಿ ಇದು? ರಾಯಲ್ಟಿ. ಅದು ತಿಳಿತೀರಿ? ಲೆಸ್ಸಿ ಆರ್ ಟೆನೆಂಟ್ ದ ಯೂಸರ್ ಆಫ್ ದ ಅಸೆಟ್ ಆರ್ ರೈಟ್ ಬೈ ಹೂಮ್. ಇವರು ಕೊಡ್ಬೇಕು ರೊಕ್ಕ. ಯಾರು ಕೊಡ್ಬೇಕು? ಇವರು ಕೊಡ್ಬೇಕು. ಯಾರಿಗೆ? ಇವರಿಗೆ. ಟು ಹೂಮ್, ಟು ಹೂಮ್ ಇವ್ರ ಕಡೆಯಿಂದ ಹಿಸ್ಕೋಬೇಕು. ಬೈ ಹೂಮ್ ದ ರಾಯಲ್ಟಿ ಈಸ್ ರಿಸೀವ್ಡ್ ಆರ್ ರಿಸೀವೇಬಲ್. ರಿಸೀವ್ಡ್ ಆರ್ ರಿಸೀವೇಬಲ್ ಇವರಿಗೆ ಪೇ ಮಾಡ್ಬೇಕು, ಇವರಿಗೆ ಪೇ ಮಾಡ್ಬೇಕು, ಇವ್ರ ಕಡೆಯಿಂದ ಹಿಸ್ಕೋಬೇಕು. ರಿಸೀವ್ಡ್ ಆರ್ ರಿಸೀವೇಬಲ್ ಇವ್ರ ಕಡೆಯಿಂದ ಇಸ್ಕೋಬೇಕು, ಇವರು ಕೊಡ್ಬೇಕು. ಲೆಸ್ಸಿ ಆರ್ ಟೆನೆಂಟ್ ಇವರು ಬಾಡಿಗೆ ಯಾರಿಗೆ ಕೊಡ್ಬೇಕು? ಇವ್ರಿಗೆ ಕೊಡ್ಬೇಕು, ಮಾಲಕ್ಗೆ. ತಿಳಿತೀರಿ? ಲೆಸರ್ ಆರ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನ್ರಿ ದ ಓನರ್ ಆಫ್ ದ ಅಸೆಟ್ ಆರ್ ರೈಟ್. ಇವರಿಗೆ ಟು ಹೂಮ್ ದ ರಾಯಲ್ಟಿ ಈಸ್ ಪೇಡ್ ಆರ್ ಪೇಯಬಲ್. ಇವ್ರಿಗೆ ಕೊಡ್ತೀರಿ ನೀವು. ಯಾರು ಕೊಡ್ತಾರ್ರಿ? ಇವ್ರು ಕೊಡ್ತಾರ್ರಿ. ಲೆಸ್ಸಿ ಆರ್ ಟೆನೆಂಟ್ ಇವರು ಯೂಸ್ ಮಾಡ್ತಾರೆ, ಅದಕ್ಕೆ ಕೊಡ್ತಾರ್ರಿ. ದ ಯೂಸರ್ ಇವರು ಓನರ್, ಇವರು ಯೂಸರ್ ಆಫ್ ದ ಅಸೆಟ್ ಆರ್ ರೈಟ್ ಬೈ ಹೂಮ್ ಇವರು ಕೊಡ್ಬೇಕು. ಬೈ ಹೂಮ್ ದ ರಾಯಲ್ಟಿ ಈಸ್ ರಿಸೀವ್ಡ್ ಆರ್ ರಿಸೀವೇಬಲ್. ಅಲ್ಲಿ ಪೇಡ್ ಆರ್ ಪೇಯಬಲ್, ಇಲ್ಲಿ ರಿಸೀವ್ಡ್ ಆರ್ ರಿಸೀವೇಬಲ್. ತಿಳಿತ್ರಿ? ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ರಿ ಮಿನಿಮಮ್ ರೆಂಟ್. ಇದು ಭಾಳ ಇಂಪಾರ್ಟೆಂಟ್. ಮಿನಿಮಮ್ ರೆಂಟ್ 2 marks. ವಾಟ್ ಈಸ್ ಮಿನಿಮಮ್ ರೆಂಟ್? ಇಲ್ಲ ಅಂದರೆ ವಾಟ್ ಈಸ್ ಡೆಡ್ ರೆಂಟ್? ಇಲ್ಲ ಅಂದರೆ ವಾಟ್ ಈಸ್ ಫಿಕ್ಸ್ಡ್ ರೆಂಟ್? ಮೀನಿಂಗ್ ಎಲ್ಲ ಸೇಮ್. ವಾಟ್ ಈಸ್ ಮಿನಿಮಮ್ ರೆಂಟ್ ಅಂದರೆ ಸೇಮ್ ಮೀನಿಂಗ್, ವಾಟ್ ಈಸ್ ಡೆಡ್ ರೇಟ್ ಅಂದರೆ ಮೀನಿಂಗ್ ಸೇಮ್, ವಾಟ್ ಈಸ್ ಫಿಕ್ಸ್ಡ್ ರೇಟ್ ಅಂದರೆ ಫಿಕ್ಸ್ಡ್ ರೆಂಟ್ ಅಂದರೆ ಮೀನಿಂಗ್ ಸೇಮ್. ಓಕೆ. ಮಿನಿಮಮ್ ರೆಂಟ್ ಇಟ್ ಈಸ್ ಅ ಫಿಕ್ಸ್ಡ್ ಅಮೌಂಟ್. ಏನ್ರಿದು ಮಿನಿಮಮ್ ರೆಂಟ್ ಅಂದ್ರೆ ಏನ್ರಿ? ಇಟ್ ಈಸ್ ಅ ಫಿಕ್ಸ್ಡ್ ಅಮೌಂಟ್, ಫಿಕ್ಸ್ಡ್ ಅಮೌಂಟ್ ಆಫ್ ರೆಂಟ್. ಮಿನಿಮಮ್ ರೆಂಟ್ ಇಟ್ ಈಸ್ ಅ ಫಿಕ್ಸ್ಡ್ ಅಮೌಂಟ್ ಆಫ್ ರೆಂಟ್. ವಿಚ್ ಈಸ್ ಪೇಡ್. ಏನ್ರಿ? ವಿಚ್ ಈಸ್ ಪೇಡ್ ಆರ್ ಪೇಯಬಲ್. ವಿಚ್ ಈಸ್ ಪೇಡ್ ಆರ್ ಪೇಯಬಲ್. ಯಾರು ಪೇ ಮಾಡ್ತಾರ್ರಿ? ಬೈ ದ ಲೆಸ್ಸಿ. ಲೆಸ್ಸಿ ಪೇ ಮಾಡ್ತಾರ್ರಿ. ಲೆಸ್ಸಿ ಪೇ ಮಾಡ್ತಾರ್ರಿ. ಯಾರಿಗೆ? ಲೆಸರ್ಗೆ. ಲೆಸ್ಸಿ ಟು ದಿ ಲೆಸರ್, ಟು ದಿ ಲೆಸರ್. ತಿಳಿತ್ರಿ? ಮಿನಿಮಮ್ ರೆಂಟ್ ಇಟ್ ಈಸ್ ಅ ಫಿಕ್ಸ್ಡ್ ಅಮೌಂಟ್ ಆಫ್ ರೆಂಟ್ ವಿಚ್ ಈಸ್ ಪೇಡ್ ಆರ್ ಪೇಯಬಲ್ ಬೈ ಯಾರ್? ಬೈ ದಿ ಲೆಸ್ಸಿ ಪೇ ಮಾಡ್ತಾರೆ. ಬೈ ದಿ ಲೆಸ್ಸಿ. ಯಾರಿಗೆ? ಟು ದ ಲೆಸರ್. ಟು ದ ಲೆಸರ್ ಇಸ್ ಕಾಲ್ಡ್ ಅ ಮಿನಿಮಮ್ ರೆಂಟ್. ಇಸ್ ಕಾಲ್ಡ್ ಅ ಮಿನಿಮಮ್ ರೆಂಟ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಡೆಡ್ ರೆಂಟ್ ಆರ್ ಅ ಫಿಕ್ಸ್ಡ್ ರೆಂಟ್. ಡೆಡ್ ರೆಂಟ್ ಆರ್ ಅ ಫಿಕ್ಸ್ಡ್ ರೆಂಟ್. ನೆನ್ಪಿಟ್ಕೊಂಡಿದ್ದು. ಇಟ್ ಈಸ್ ಆಲ್ಸೋ ನೋನ್ ಆಸ್ ಡೆಡ್ ರೆಂಟ್ ಆರ್ ಫಿಕ್ಸ್ಡ್ ರೆಂಟ್. ಮೀನಿಂಗ್ ವಾಟ್ ಈಸ್ ಡೆಡ್ ರೆಂಟ್ ಅಂದರೆ ಮೀನಿಂಗ್ ಸೇಮ್, ವಾಟ್ ಈಸ್ ಫಿಕ್ಸ್ಡ್ ರೆಂಟ್ ಅಂದರೆ ಮೀನಿಂಗ್ ಸೇಮ್, ವಾಟ್ ಈಸ್ ಮಿನಿಮಮ್ ರೆಂಟ್ ಅಂದರೆ ಮೀನಿಂಗ್ ಸೇಮ್. ನೆನ್ಪಿಟ್ಕೊರಿ. ತಿಳಿತೆ? ಇದು 2 marks. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ರಾಯಲ್ಟಿ ಅಕೌಂಟ್. ಓಕೆ.
ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ವಿ ವಿಲ್ ಡಿಸ್ಕಸ್ ಮುಂದಿನ ಪಾರ್ಟ್ ಡಿಸ್ಕಸ್ ಮಾಡೋಣ ರೀ. ಓಕೆ, ಥ್ಯಾಂಕ್ ಯು. ಹಾಂ, ಈಗ ಬರ್ರಿಪ್ಪ ಸೆಕೆಂಡ್ ಪಾರ್ಟ್ ಡಿಸ್ಕಸ್ ಮಾಡೋಣ ರೀ, ಥೇರಿ. ಅದು ಆದಮೇಲೆ ಏನ್ರಿ ಇದು ಶಾರ್ಟ್ ವರ್ಕಿಂಗ್ಸ್ ಮತ್ತು ಸರ್ಪ್ಲಸ್ 2 ಮಾರ್ಕ್ಸ್ ಕ್ವಶನ್ ರೀ. ವಾಟ್ ಈಸ್ ಶಾರ್ಟ್ ವರ್ಕಿಂಗ್ಸ್, ಇಲ್ಲಾಂದರೆ ವಾಟ್ ಈಸ್ ಸರ್ಪ್ಲಸ್, 2 ಮಾರ್ಕ್ಸ್. ಶಾರ್ಟ್ ವರ್ಕಿಂಗ್ಸ್ ಮತ್ತು ಸರ್ಪ್ಲಸ್ ಮೀನಿಂಗ್ ಆದಮೇಲೆ, ಮೀನಿಂಗ್ ಬಿಡ್ರಿ, ಆಮೇಲೆ ಡಿಸ್ಕಸ್ ಮಾಡೋಣ ರೀ. ಫಸ್ಟ್ ಫಾರ್ಮುಲಾ ನೋಡ್ರಿ. ಶಾರ್ಟ್ ವರ್ಕಿಂಗ್ಸ್ ಇಸ್ ಈಕ್ವಲ್ ಟು ಮಿನಿಮಮ್ ರೆಂಟ್ ಮೈನಸ್ ಆ್ಯಕ್ಚುವಲ್ ರಾಯಲ್ಟಿ. ನೆಕ್ಸ್ಟ್ ಸರ್ಪ್ಲಸ್ ಇಸ್ ಈಕ್ವಲ್ ಟು ಆ್ಯಕ್ಚುವಲ್ ರಾಯಲ್ಟಿ ಮೈನಸ್ ಮಿನಿಮಮ್ ರೆಂಟ್. ಅಪೋಸಿಟ್ ಇತ್ತು ರೀ ಫಾರ್ಮುಲಾ. ಶಾರ್ಟ್ ವರ್ಕಿಂಗ್ಸ್ ಇಸ್ ಈಕ್ವಲ್ ಟು ಮಿನಿಮಮ್ ರೆಂಟ್ ಮೈನಸ್ ಆ್ಯಕ್ಚುವಲ್ ರಾಯಲ್ಟಿ. ಸರ್ಪ್ಲಸ್ ಇಸ್ ಈಕ್ವಲ್ ಟು ಆ್ಯಕ್ಚುವಲ್ ರಾಯಲ್ಟಿ ಮೈನಸ್ ಮಿನಿಮಮ್ ರೆಂಟ್. ಅಪೋಸಿಟ್ ಫಾರ್ಮುಲಾ. ಓಕೆ, ನೆನ್ಪಡ್ಕೋರಿ, ಯಾವಾಗಲೂ ಫಾರ್ಮುಲಾ ಒಳಗೆ ಮೈನಸ್ ಬಂತ್ರಿ, ಮೈನಸ್ ಬಂತ್ರಿ. ಇದು ಒಂದು ಫಾರ್ಮುಲಾ ಮೈನಸ್ ಐತ್ರಿ, ಮೈನಸ್. ಓಕೆ, ಯಾವಾಗಲೂ ಫಾರ್ಮುಲಾ ಒಳಗೆ ಮೈನಸ್ ಬಂತಲ್ಲ, ಅದು ಏನ್ರಿ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಯೂಸ್ ಮಾಡಬೇಕು ವರ್ಡ್. ಏನ್ರಿ ಡಿಫ್ರೆನ್ಸ್ ಬಿಟ್ವೀನ್. ಓಕೆ, ಶಾರ್ಟ್ ವರ್ಕಿಂಗ್ಸ್ ಇಟ್ ಈಸ್ ಅ ಶಾರ್ಟ್ ವರ್ಕಿಂಗ್ಸ್ ಇಟ್ ಈಸ್ ಅ ಏನ್ರಿ ಮೈನಸ್ ಅಂದ್ರೆ ಏನ್ರಿ ಡಿಫ್ರೆನ್ಸ್ ಬಿಟ್ವೀನ್. ಶಾರ್ಟ್ ವರ್ಕಿಂಗ್ಸ್ ಇಟ್ ಈಸ್ ಅ ಏನ್ರಿ ಮೈನಸ್ ಡಿಫ್ರೆನ್ಸ್ ಬಿಟ್ವೀನ್ ಮಿನಿಮಮ್ ರೆಂಟ್ ಆ್ಯಂಡ್ ಆ್ಯಕ್ಚುವಲ್ ರಾಯಲ್ಟಿ. ಐತಲ್ರಿ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮಿನಿಮಮ್ ರೆಂಟ್ ಆ್ಯಂಡ್ ಆ್ಯಕ್ಚುವಲ್ ರಾಯಲ್ಟಿ. ನೆಕ್ಸ್ಟ್ ಇಲ್ಲೇ ಬರ್ರಿ, ಸರ್ಪ್ಲಸ್ ಇಟ್ ಈಸ್ ಅ ಮೈನಸ್ ಐತ್ರಿ, ಮೈನಸ್ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಚುವಲ್ ರೆಂಟ್ ಆ್ಯಂಡ್ ಮಿನಿಮಮ್ ರೆಂಟ್. ಓಕೆ, ಈ ಥರ ನೆನ್ಪಿಡ್ಕೋರಿ ಶಾರ್ಟ್ಕಟ್. ಯಾವಾಗಲೂ ಫಾರ್ಮುಲಾ ಒಳಗೆ ಮೈನಸ್ ಬಂತ್ರಿ, ಅದು ಏನ್ರಿ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಯೂಸ್ ಮಾಡ್ಬೇಕು ಮೀನಿಂಗ್ ಒಳಗೆ. ಯಾವಾಗಲೂ ಫಾರ್ಮುಲಾ ಒಳಗೆ ಪ್ಲಸ್ ಬಂತ್ರಿ, ಅದು ಏನ್ರಿ ಅಡಿಷನ್ ಆಫ್ ಅಂತ ಯೂಸ್ ಮಾಡ್ಬೇಕು. ಏನ್ರಿ ಅಡಿಷನ್ ಆಫ್ ಅಂತ ಯೂಸ್ ಮಾಡ್ಬೇಕು. ಯಾವಾಗಲೂ ಫಾರ್ಮುಲಾ ಒಳಗೆ ಇಂಟು ಬಂತ್ರಿ, ಅದು ಏನ್ರಿ ಮಲ್ಟಿಪ್ಲಿಕೇಶನ್ ಆಫ್ ಅಂತ ಯೂಸ್ ಮಾಡ್ಬೇಕು. ಯಾವಾಗಲೂ ಫಾರ್ಮುಲಾ ಒಳಗೆ ಡಿವೈಡೆಡ್ ಬೈ ಬಂತಂದ್ರಿ, ಏನ್ರಿ ಡಿವೈಡೆಡ್ ಬೈ ಬಂತ್ರಿ, ಅವಾಗ ರಿಲೇಷನ್ಶಿಪ್ ಬಿಟ್ವೀನ್ ಅಂತ ಯೂಸ್ ಮಾಡ್ಬೇಕು. ಓಕೆ, ಮೀನಿಂಗ್ಸ್ ಹಿಂಗೆ ಬರೀಬೇಕು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಥಿಯರಿ ಪಾರ್ಟ್ ವೆರಿ ವೆಲ್. ಇದು ಆದಮೇಲೆ ಏನ್ರಿಪ್ಪ ಈಗ ಡಿಸ್ಕಸ್ ಮಾಡೋಣ್ರಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಫಸ್ಟ್ 5 ಮಾರ್ಕ್ಸ್ ಚಾಲೂ ಮಾಡೋಣ್ರಿ. ಪ್ರಿಪ್ರೇಷನ್ ಆಫ್ ರಾಯಲ್ಟಿ ಚಾರ್ಟ್. ಓಕೆ, ರಾಯಲ್ಟಿ ಚಾರ್ಟ್ ಡಿಸ್ಕಸ್ ಮಾಡೋಣ್ರಿ. ಅದು ಆದಮೇಲೆ ಜರ್ನಲ್ ಎಂಟ್ರೀಸ್, ಆಮೇಲೆ ಅಕೌಂಟ್ಸ್. ಓಕೆ, ಜರ್ನಲ್ ಎಂಟ್ರೀಸ್ ಈಗ ಬೇಡ, ಯಾಕಂದ್ರೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ. ಅದಕ್ಕೆ ಫಸ್ಟ್ ರಾಯಲ್ಟಿ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಇದು ಚಾಲೂ ಮಾಡ್ತೇನೆ ರೀ. ಆಮೇಲೆ ಓಕೆ ಜರ್ನಲ್ ಎಂಟ್ರೀಸ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ವೆಲ್. We will meet soon. Okay, till then, thank you all of you for cooperation and watching this video. Okay, thank you. Please take the screenshot of this.